ಸೊ ಫೈನಲಿ ಮಾರ್ವೆಲ್ ಸ್ಟುಡಿಯೋ ಕಡೆಯಿಂದ ದಿ ಮೋಸ್ಟ್ ವೇಟೆಡ್ ಮೂವಿ ಸ್ಪೈಡರ್ ಮ್ಯಾನ್ ಬ್ರ್ಯಾಂಡ್ ನ್ಯೂ ಡೇ ಬಹಳನೇ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡ್ಬಿಟ್ಟಿದೆ ಈ ಸಿನಿಮಾದ ಮೇಲೆ. ಯಾಕಂದ್ರೆ ಇದೇ ವರ್ಷ ಡಿಸೆಂಬರ್ ಅಲ್ಲಿ ಡೂಮ್ ಸ್ಟೇ ಬರ್ತಾ ಇದೆ. ಅದಕ್ಕೇನಾದ್ರೂ ಲಿಂಕ್ ಆಗೋ ತರ ಪೋಸ್ಟ್ ಕ್ರೆಡಿಟ್ ಸೀನು, ಈಸ್ಟರ್ ಎಗ್ಸ್, ಹಾಳು ಮೂಳು ಅದು ಇದು ಇಟ್ಟಿರ್ತಾರೆ ಅನ್ನೋ ಒಂದು ಎಕ್ಸ್ಪೆಕ್ಟೇಷನ್ ಆ ಲೆವೆಲ್ ತಗೊಂಡೋಗಿ ಕೂರಿಸ್ಬಿಟ್ಟಿತ್ತು ನನ್ನ. ಈಗ ಹಾಕಿರೋ ಡ್ರೆಸ್ ಕೂಡ ನಿಮ್ಗೆ ಹೇಳ್ತಾ ಇದೆ ನಾನು ಎಂತ ಮಾರ್ವಲ್ ಫ್ಯಾನು ಅಂತ. ಬರೀ ಇದು ಮಾತ್ರ ಅಲ್ಲ, ಥಾರ್ ಕಾಸ್ಟ್ಯೂಮ್ ಕೂಡ ಇದೆ ನನ್ನ ಹತ್ರ. ಥಾರ್ ಬಿಗ್ಗೆಸ್ಟ್ ಫ್ಯಾನ್ ಆಫ್ ಇಂಡಿಯಾ. ಟ್ರೈಲರ್ ನೋಡಿದಾಗ್ಲೇ ಗೊತ್ತಾಗಿತ್ತು ಕಾಮಿಕ್ ಬುಕ್ ಅಲ್ಲಿ ಇರುವಂತ ದೊಡ್ಡ ಕ್ಯಾರೆಕ್ಟರ್ ಗಳೆಲ್ಲ ಇನ್ವಾಲ್ವ್ ಆಗ್ತಾ ಇದಾವೆ. ಮಲ್ಟಿವರ್ಸ್ ಕೂಡ ಇನ್ವಾಲ್ವ್ ಆಗ್ಬೋದು. ಟೋಬಿ ಮಗ್ವೈರ್ ಅಥವಾ ಗಾರ್ಫೀಲ್ಡ್ ಕೂಡ ಬರ್ಬೋದಾದಂತ ಸಾಧ್ಯತೆಗಳಿದಾವೆ ಅನ್ನುವಂತ ಎಕ್ಸ್ಪೆಕ್ಟೇಷನ್ ತುಂಬಾನೇ ಇತ್ತು. ಬಟ್ ಡಿಸಪಾಯಿಂಟ್ ಆಯ್ತು, ಅವ್ರಿಬ್ರು ನೋಡಕ್ ಆಗ್ಲಿಲ್ಲ. ಮಲ್ಟಿವರ್ಸ್ ಅನ್ನೋದು ಕೂಡ ನೋಡ್ಲಿಲ್ಲ. ಇನ್ನ ಕಾಮಿಕ್ ಬುಕ್ ಅಲ್ಲಿ ಬರುವಂತ ಕ್ಯಾರೆಕ್ಟರ್ ಗಳು ತುಂಬಾನೇ ಲೆಂತಿಯಾಗಿ ಎಂಟರ್ಟೈನ್ ಮಾಡ್ತವೆ ಅಂತ ಅನ್ಕೊಂಡೆ. ಬಟ್ ಅದೊಂದು ಸ್ಮಾಲ್ ಗ್ಲಿಚ್ ಅಷ್ಟೇನೆ. ಸ್ಪೈಡರ್ ಮ್ಯಾನ್ ಜಾಬ್ ಯಾವ ರೀತಿ ಇದೆ ಅನ್ನೋ ಒಂದು ರೆಪ್ರೆಸೆಂಟ್. ಇನ್ನ ಸಿನಿಮಾದ ಒನ್ ಲೈನ್ ಸ್ಟೋರಿ ಪಕ್ಕಾ ಮಾಸ್. ಸ್ಪೈಡರ್ ಮ್ಯಾನ್ ಪೊರೆ ಬಿಟ್ಕೊಂಡು ಜೆನೆಟಿಕ್ ಎಲ್ಲ ಚೇಂಜ್ ಆಗಿ ಆರ್ಗಾನಿಕ್ ಸ್ಪೈಡರ್ ಮ್ಯಾನ್ ಆಗ್ಬಿಡ್ತಾನೆ. ಟೋಬಿ ಮಗ್ವೈರ್ ತರ ವೆಬ್ ಶೂಟರ್ ಇಲ್ದೇನೆ ಕೈ ಒಳಗಡೆಯಿಂದನೇ ವೆಬ್ ಫ್ಲೋ ಆಗೋದು, ಜೆನೆಟಿಕ್ ಚೇಂಜ್ ಆಗ್ತಾ ಇರೋದು, ಮ್ಯೂಟೇಶನ್ ಆಗ್ತಾ ಇರೋದು, ಇದೆಲ್ಲ ಏನಕ್ಕೆ ಆಗ್ತಾ ಇರ್ಬೋದು ಅದಕ್ಕೂ ಒಂದ್ ರೀಸನ್ ಇದೆ ಈ ಸಿನಿಮಾದಲ್ಲಿ. ಅಂಡ್ ಟೈಮಿಂಗ್ ಮಾತ್ರ ಪರ್ಫೆಕ್ಟ್ ಆಗಿತ್ತು. ಈ ಜೆನೆಟಿಕ್ ಸ್ಪೈಡರ್ ಮ್ಯಾನ್ ಬೇಕಲೇಬೇಕು ಅನ್ನೋ ನೀಡ್ ಆಫ್ ಟೈಮ್ ಸೂಪರ್ ಆಗಿತ್ತು ಇಲ್ಲಿ. ಯಾಕಂದ್ರೆ ಹಳೆ ವೆಬ್ ಶೂಟರ್ ಗಳಿಂದ ಹೊಸ ವಿಲನ್ಸ್ ಗಳನ್ನ ಹ್ಯಾಂಡಲ್ ಮಾಡೋದಕ್ಕೆ ತುಂಬಾನೇ ಡಿಫಿಕಲ್ಟ್ ಆಗಿತ್ತು. ಅದಕ್ಕೋಸ್ಕರ ಜೆನೆಟಿಕ್ ಸ್ಪೈಡರ್ ಮ್ಯಾನ್ ತುಂಬಾನೇ ಮ್ಯಾಟರ್ ಆಗುತ್ತೆ ಈ ಸಿನಿಮಾದಲ್ಲಿ. ಇನ್ ನಿಮ್ಗೆ ಗೊತ್ತಿರೋ ಹಾಗೆ ಡಾಕ್ಟರ್ ಸ್ಟ್ರೇಂಜ್ ಸ್ಪೆಲ್ ಹಾಕ್ಬಿಟ್ಟು ಎಲ್ಲರನ್ನು ಮರೆಸ್ಬಿಟ್ಟಿದ್ದಾನೆ ಸ್ಪೈಡರ್ ಮ್ಯಾನ್ ಯಾರು ಅಂತ. ಇನ್ನ ಸ್ಪೈಡರ್ ಮ್ಯಾನ್ ಗರ್ಲ್ ಫ್ರೆಂಡ್ ಬೇರೆಯವ್ರ ಜೊತೆ ಕಿಸ್ ಎಲ್ಲ ಮಾಡ್ತಾವಳೆ. ಹೊಸ ಬಾಯ್ ಫ್ರೆಂಡ್, ಇನ್ನು ಕ್ಲೋಸ್ ಫ್ರೆಂಡ್ ಬೇರೆ ಬರ್ತೋಗ್ಬಿಟ್ಟವನೆ. ಎಲ್ರು ನೆನ್ಸ್ಕೊಂಡು ಡಿಪ್ರೆಸ್ ಆಗಿರಲ್ಲ ಅವನು. ಕಂಟ್ರೋಲಿಂಗ್ ಕೆಪಾಸಿಟಿ ಆ ಲೆವೆಲ್ ಇದೆ ಅಣ್ಣನ ಹತ್ರ. ಇನ್ನ ಪನಿಷರ್ ಈ ಸಿನಿಮಾದೊಳಗಡೆ ಪ್ಲಸ್ ಪಾಯಿಂಟ್ ಅಂತ ಹೇಳ್ಬೋದು ಸ್ಪೈಡರ್ ಮ್ಯಾನ್ ಗೆ. ಅವನ್ ಜೊತೆಗಿರೋದ್ರಿಂದ ಸ್ಪೈಡರ್ ಮ್ಯಾನ್ ಗೆ ತೋಳ್ಬಲ ಇನ್ನೂ ಜಾಸ್ತಿ ಆಯ್ತದೆ. ಆಸ್ ಅ ಫ್ರೆಂಡ್ ಆಗಿ ಇವ್ರಿಬ್ರು ಮಧ್ಯೆ ನಡೆಯುವಂತ ಮದ್ವೆ ಅಂದ್ರೆ ಕಾನ್ವರ್ಸೇಷನ್ ನೆಕ್ಸ್ಟ್ ಲೆವೆಲ್ ಅಲ್ಲಿ ಟಚ್ ಮಾಡುತ್ತೆ ನಿಮ್ನ ಆರ್ಟ್ ಒಳಗಡೆಗೆ. ಇನ್ನ ಮೊದ್ಲೇ ಗೊತ್ತಿತ್ತು ನಿಮ್ಗೆ ಜೀನ್ ಆಗಿ ಸಾದಿ ಸಿಂಗ್ ಆಕ್ಟ್ ಮಾಡ್ತಾ ಇದಾರೆ ಅಂತ, ಅವಾಗ್ಲೇ ಲೀಕ್ ಆಗ್ಬಿಟ್ಟಿತ್ತು. ಇನ್ನ ಸಿನಿಮಾದಲ್ಲಿ ಈ ಕ್ಯಾರೆಕ್ಟರ್ ಇದ್ರೊಳಗಡೆ ಯಾವ ರೀತಿ ಬರ್ತದೆ, ಇವಳು ಬ್ಯಾಕ್ ಸ್ಟೋರಿ ಏನು, ಇವಳು ಏನೇನ ಅಂಟ್ ಮಾಡ್ತಾ ಇದ್ದಾಳೆ, ಸ್ಪೈಡರ್ ಮ್ಯಾನ್ ಹೆಂಗ್ ಹುಡುಕ್ತಾನೆ, ಇವಳಿಗೂ ಅವನಿಗೂ ಏನ್ ಕನೆಕ್ಷನ್ ಅನ್ನೋದನ್ನ ನೀವು ಸಿನಿಮಾ ನೋಡೇ ತಿಳ್ಕೊಬೇಕು. ಇವ್ರಿಬ್ರು ಮಧ್ಯೆ ಸ್ಟೋರಿನ ಬಿಲ್ಡ್ ಮಾಡ್ತಾ ಹೋಗಿದ್ದಾರೆ ಆಡಿಯನ್ಸ್ ನ ಎಂಟರ್ಟೈನ್ ಮಾಡೋದಕ್ಕೆ. ಪರ್ಫೆಕ್ಟ್ ಅಂಡ್ ಅಬ್ಸಲ್ಯೂಟ್ ಸಿನಿಮಾ. ಅಂಡ್ ಸ್ಪೈಡರ್ ಮ್ಯಾನ್ ಹಲ್ಕ್ ಇವರಿಬ್ರು ಮಧ್ಯೆ ನಡೆದಂತ ದೊಡ್ಡ ಫೈಟ್ ಗೆ ನೆಕ್ಸ್ಟ್ ಲೆವೆಲ್ ಗೆ ತಗೊಂಡ್ ಹೋಗ್ಬಿಟ್ಟಿದ್ದಾರೆ. ಫ್ರಾಂಚೈಸಿನ ನೆಕ್ಸ್ಟ್ ಲೆವೆಲ್ ಅಲ್ಲಿ ಸೇಲ್ ಮಾಡ್ತೀವಿ ನಾವು ಅಂತ. ಎಂಡ್ ಗೇಮ್ ಆದ್ಮೇಲೆ ಸಪ್ಪೆ ಆಗಿ ಹೋಗಿರೋಂತ ಹಲ್ಕ್ ಇಲ್ಲಿ ಹೈ ಪ್ರೋಟೀನ್ ಮೀಲ್ ಗಳನ್ನೆಲ್ಲ ತಗೊಂಡು ಫುಲ್ ಬಲ್ಕ್ ಆಗ್ಬಿಟ್ಟಿದ್ದಾನೆ. ಬಲ್ಕ್ ಅಂಡ್ ವರ್ಷನ್ ಅಲ್ಲಿರುವಂತ ಹಲ್ಕ್ ನ ನೋಡ್ಬಿಟ್ಟು ಡಾಕ್ಟರ್ ಡೂಮ್ ಒಳಗಡೆ ಹಲ್ಕ್ ಪರ್ಫಾರ್ಮೆನ್ಸ್ ಯಾವ ರೀತಿ ಇರಬಹುದು ಅಂತ ಎಕ್ಸ್ಪೆಕ್ಟೇಷನ್ ಇನ್ನೂ ಜಾಸ್ತಿ ಆಗ್ತಾ ಇದೆ. ಒಟ್ನಲ್ಲಿ ಈ ಸಿನಿಮಾ ನಿಮ್ಮನ್ನ ಎಂಟರ್ಟೈನ್ ಮಾಡೋದ್ರ ಜೊತೆಗೆ ಒಂದು ಹೊಸ ಪ್ರಪಂಚನ ಕ್ರಿಯೇಟ್ ಮಾಡ್ಕೊಟ್ಟಿದೆ ಸ್ಪೈಡರ್ ಮ್ಯಾನ್ ಆಗಿನೇ ಸಾದಿ ಸಿಂಗ್ ಗೆ ಅಂದ್ರೆ ಡಾಕ್ಟರ್ ಜೀನ್ ಗೆ. ಇವರಿಬ್ರು ಮತ್ತೆ ಸಿನಿಮಾದಲ್ಲಿ ಕಾಣಿಸ್ಕೊಳ್ಳುವಂತ ಸಿಚುವೇಶನ್ ಬಂದೇ ಬರ್ತದೆ. ಯಾಕಂದ್ರೆ ಎಂಡಿಂಗ್ ನ ಆ ರೀತಿ ಎಂಡ್ ಮಾಡಿದ್ದಾರೆ, ಫೆವಿಕಲ್ ಹಾಕಿ ಕಚ್ಕೊಳ್ಳೋ ತರ. ಅಂಡ್ ತುಂಬಾನೇ ಇರಿಟೇಟ್ ಆಗುವಂತ ಪಾರ್ಟ್ ಏನಪ್ಪಾ ಅಂದ್ರೆ ಕೊನೆ ಪೋಸ್ಟ್ ಕ್ರೆಡಿಟ್ ಸೀನ್. ಬೇರೆ ಸಿನಿಮಾದಲ್ಲಿ ಬೇಗನೆ ತೋರಿಸ್ಬಿಟ್ಟಿದ್ರಪ್ಪ ಸೀನ್ಸ್ ಗಳನ್ನ, ಪೋಸ್ಟ್ ಕ್ರೆಡಿಟ್ ಸೀನ್ ನ. ಬಟ್ ಈ ಸಿನಿಮಾದಲ್ಲಿ ಕೊನೆಗೆ ಇಟ್ಬಿಟ್ಟವ್ರೆ. ಹತ್ತತ್ರ 3 ರಿಂದ 4 ನಿಮಿಷ ಕಾಯ್ಬೇಕು ಆ ಸೀನ್ ನೋಡಕ್. ನೀವು ನನಗೂ ತಲೆ ಕೆಟ್ಟೋಗ್ಬಿಟ್ಟಿತ್ತು, ಏನ್ ಇಷ್ಟೊಂದು ಟೈಮ್ ಮಾಡ್ತಾವ ಮೊದಲು ಸ್ಕ್ರೀನ್ ಹರಿದಾಕ್ಬಿಡ್ಲಾ ಅನ್ವಷ್ಟು ಕ್ಯಾಣ ಬಂದ್ಬಿಡ್ತದೆ. ಆದ್ರೂ ಸ್ವಲ್ಪ ಡಿಸಪಾಯಿಂಟ್ ಆಯ್ತು. ಕ್ರ್ಯಾಕ್ ಮಾಡೋದಕ್ಕೆ ಟ್ರೈ ಮಾಡಿದೆ. ಒಂದು ಮಲ್ಟಿವರ್ಸ್ ಅಲ್ಲಿ ಇರುವಂತ ಬೇರೆ ಸ್ಪೈಡರ್ ಮ್ಯಾನ್ ನ ಸೆನ್ಸ್ ಮಾಡ್ತಾ ಇದೆ ಆ ಟ್ರ್ಯಾಕರ್, ಅಥವಾ ಪ್ರೆಸೆಂಟ್ ಇರುವಂತ ಸ್ಪೈಡರ್ ಮ್ಯಾನ್ ಸ್ಪೇಸ್ ಹೋಗಿದ್ದಾನೆ ಏನೋ ಒಂದು ಸಮ್ ರೀಸನ್ ಗೆ. ಒಟ್ನಲ್ಲಿ ಮಲ್ಟಿವರ್ಸ್ ಅಥವಾ ಪ್ರೆಸೆಂಟ್ ಅಲ್ಲಿರೋ ಸ್ಪೈಡರ್ ಮ್ಯಾನ್ ಸ್ಪೇಸ್ ಹೋಗಿದ್ದಾನೆ ಏನೋ ಒಂದು ವಿಷಯಕ್ಕೆ. ಅಥವಾ ಡಾಕ್ಟರ್ ಡೂಮ್ ಆಗಿರ್ಬೋದು, ಕ್ಯಾಪ್ಟನ್ ಅಮೆರಿಕಾ ಆಗಿರ್ಬೋದು, ಥಾರ್ ಇರ್ಬೋದು, ಅಥವಾ ಬೇರೆನೂ ಕೂಡ ಆಗಿರ್ಬೋದು. ಒಟ್ನಲ್ಲಿ ಈ ಸಿನಿಮಾ ನೋಡಿದ್ಮೇಲೆ ಒಂದು ಹೊಸ ಹೋಪ್ ಬಂದಿದೆ. ಎಕ್ಸ್-ಮೆನ್ ಸೀರೀಸ್ ಯಾವ ರೀತಿ ಇರ್ತದೆ, ಮಾರ್ವೆಲ್ ಸ್ಟುಡಿಯೋ ಏನ್ ಪ್ಲಾನ್ ಮಾಡ್ತಾ ಇದೆ ಅನ್ನೋ ಒಂದು ಕನ್ಫರ್ಮೇಶನ್ ಜೊತೆಗೆ ಒಂದು ಹೋಪ್ ಇನ್ನೂ ಜಾಸ್ತಿ ಆಗುತ್ತೆ. ಸ್ಪೈಡರ್ ಮ್ಯಾನ್ ಫ್ಯಾನ್ಸ್ ಗಳಿಗೆ ಇದೊಂದು ಹಬ್ಬ ಅಂತಾನೆ ಹೇಳ್ಬೋದು. ಆರಾಮಾಗಿ ಹೋಗಿ ಎಂಜಾಯ್ ಮಾಡ್ಕೊಂಡ್ ಬನ್ನಿ. ಸಿಗ್ತೀನಿ ಮುಂದೆ ನೋಡಿದ್ರೆ. ಎಲ್ಲರೂ ಗೈತಾರಿಕಿ ವಾಚಿಂಗ್. ಬಾಯ್ ಬಾಯ್. ಎಲ್ಲ ಚೀಪ್